ರಾಶಿಯವರಿಗೆ ಹೇಗಿರುತ್ತೆ ಶಿವರಾತ್ರಿಯ ನಂತರ ಈ ಚತುರ್ಗ್ರಹ ಸಂಯೋಗಗಳು ಅಂತ ನಾವು ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಒಂದಷ್ಟು ಎದುರಾಗಬಹುದು. ಹೆಚ್ಚಿನ ಮಟ್ಟಿಗೆ ಜಾಗೃತೆ ವಹಿಸಬೇಕು. ನೋಡಿ, ಯಾವಾಗಲೂ ಅಷ್ಟೇ ಈ ಗ್ರಹಗಳ ಮೇಲೆ ಹೇಗೆ ಫಲಗಳು ಕೊಡುತ್ತೆ ಅಂದರೆ, ಯಾವ ಗ್ರಹ ಸಂಯೋಗ ಆಗ್ತಾ ಇದೆಯೋ ಆ ಗ್ರಹದ ಕಾರತತ್ವ ಗ್ರಹಗಳು ಯಾವುದಾಗಿರುತ್ತೋ ಅದರ ಮೇಲೇ ಪರಿಣಾಮ ಬೀಳುತ್ತೆ. ಅದಕ್ಕೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು, ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುವಂಥದ್ದು, ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಮೂಡೋದು ಅಥವಾ ದೂರ ಆಗೋದು. ಇದಕ್ಕೆ ಕಾರಣ ರವಿಯ ಜೊತೆ 4 ಗ್ರಹಗಳ ಸಂಯೋಗ ಅಂತ ಹೇಳ್ತೀವಿ. ಸೊ ಅದನ್ನು ಇಲ್ಲಿ ಒಂದಷ್ಟು ಕುಂಭರಾಶಿ ವಿಚಾರದಲ್ಲಿ ನಾವು ನೋಡುವಂಥದ್ದು ಇರುತ್ತೆ. ಮತ್ತು ಕುಂಭರಾಶಿಯಲ್ಲೇ ಗ್ರಹಣ ಪ್ರಭಾವ ನಾವು ನೋಡುವಂಥದ್ದು ಇರುತ್ತೆ. ಮತ್ತು ಆ ದಿನ ಆದಾಯ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಆ ತಿಂಗಳ ಪೂರ್ತಿನೂ ಒಂದಷ್ಟು ಹೆಚ್ಚಾದರೂ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಇವರಿಗೆ ತಂದೆ ಮತ್ತು ಮಕ್ಕಳ ನಡುವೆ ವಾದ ವಿವಾದಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಈಗ ಚಿಕ್ಕ ಮಕ್ಕಳಾದ್ರೇನು ತಂದೆ ಹೇಳಿದ ಮಾತು ಕೇಳಲ್ಲ, ತಂದೆ ವಿಚಾರದಲ್ಲಿ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು, ಮಕ್ಕಳ ವಿಚಾರದಲ್ಲಿ ಹೆಚ್ಚು ಮಕ್ಕಳ ಬಗ್ಗೆ ಕಾಳಜಿ ವಹಿಸಲ್ಲ, ಏನೋ ಒಂದು ವಿಚಾರದಲ್ಲಿ ದೂರ ಆಗೋದು, ಅಥವಾ ಯಾವುದೋ ವಿದೇಶದ ವಿಚಾರದಲ್ಲಿ ಸಮಸ್ಯೆಗಳು ತಂದಿಟ್ಕೊಳ್ಳುವಂಥದ್ದು ಮಕ್ಕಳ ವಿಚಾರದಲ್ಲಿ. ಸೊ ಇವೆಲ್ಲವೂ ತೊಂದರೆಗಳಾಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಸರ್ಕಾರಿ ಕೆಲಸಕ್ಕೋಸ್ಕರ ತಯಾರಿ ಇರುವಂಥವರು, ಪ್ರಯತ್ನ ಮಾಡುವಂಥವ್ರಿಗಂತೂ ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಕುಂಭರಾಶಿಯವರಿಗೆ ಅಷ್ಟು ಪ್ರಶಸ್ತವಾಗಿಲ್ಲ. 2 ಹೊಡೆತ, ಒಂದು ಚತುರ್ಗ್ರಹಿ ಯೋಗಗಳ ಪ್ರಭಾವ, ಎರಡನೇದು ಗ್ರಹಣದ ಸಂಭವದಲ್ಲಿ ಒಂದಷ್ಟು ಕುಂಭರಾಶಿಯವರಿಗೆ ಹೊಡೆತ ಬೀಳುತ್ತೆ. ಮತ್ತು 7.5 ಬೇರೆ ನಡೀತಾ ಇದೆ. ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಗುರು ಸಂಪೂರ್ಣ ಫಲ ಕೊಡ್ತಾ ಇದ್ದಾರೆ. ಅದರಿಂದ ಒಂದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಗ್ರಹಣ ಮತ್ತು ಒಂದಷ್ಟು ಗ್ರಹಗಳ ಸಂಯೋಗ ಒಂದಷ್ಟು ಪ್ರಾಬ್ಲಮ್ ಕೊಡುವಂಥ